ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು ಕಾರ್ಪೊರೇಟ್ ಲಾ 5th ಚಾಪ್ಟರ್ ಮಾಡ್ಯೂಲ್ 5 ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಫಸ್ಟ್ 4 ಚಾಪ್ಟರ್ಸ್ ಅಪ್ಲೋಡ್ ಆಗಿದೆ, ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮಾಡ್ಯೂಲ್ 5 ಕಾರ್ಪೊರೇಟ್ ಮೀಟಿಂಗ್ಸ್ ಅಂದ್ರೆ ಒಂದು ಕಂಪನಿನಲ್ಲಿ ಮೀಟಿಂಗ್ಸ್ ಮಾಡ್ತಾರಲ್ಲ, ಯಾವ ತರ ಮೀಟಿಂಗ್ಸ್ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಇವಾಗ ಫಸ್ಟ್ ಕಾರ್ಪೊರೇಟ್ ಮೀಟಿಂಗ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಎ ಕಾರ್ಪೊರೇಟ್ ಮೀಟಿಂಗ್ ಇಸ್ ಅ ಫಾರ್ಮಲ್ ಗ್ಯಾದರಿಂಗ್ ಆಫ್ ಅ ಕಂಪನೀಸ್ ಶೇರ್ ಹೋಲ್ಡರ್ಸ್ ಆರ್ ಡೈರೆಕ್ಟರ್ಸ್ ಟು ಡಿಸ್ಕಸ್ ಇಂಪಾರ್ಟೆಂಟ್ ಬಿಸ್ನೆಸ್ ಮ್ಯಾಟರ್ಸ್ ಅಂಡ್ ಮೇಕ್ ಡಿಸಿಷನ್. ಯಾಕೆ ಮೀಟಿಂಗ್ ಮಾಡ್ತಾರೆ, ಕಾರ್ಪೊರೇಟ್ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಅದೊಂಥರ ಗ್ಯಾದರಿಂಗ್ ತರ ಮಾಡ್ತಾರೆ. ಯಾರು ಸೇರ್ಕೋತಾರೆ ಇದ್ರಲ್ಲಿ? ಶೇರ್ ಹೋಲ್ಡರ್ಸ್ ಮತ್ತೆ ಡೈರೆಕ್ಟರ್ಸ್ ಎಲ್ಲಾನು ಸೇರ್ಕೊಂಡು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಿ, ಓಕೆನಾ? ಬಿಸ್ನೆಸ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ಏನಾದ್ರು ಒಂದು ಹೊಸ ಡಿಸಿಷನ್ ತಗೊಳ್ತಾರೆ, ಆಯ್ತಾ? ಇವಾಗ ಶೇರ್ ಹೋಲ್ಡರ್ಸ್ ಮೀಟಿಂಗ್ ನ ಯಾಕೆ ಜಾಯಿನ್ ಆಗ್ತಾರೆ ಅಂದ್ರೆ ಆನ್ಯುವಲ್ ರಿಪೋರ್ಟ್ಸ್ ನ ಚೆಕ್ ಮಾಡೋದಕ್ಕಿರ್ಬೋದು, ಇಲ್ಲ ಡಿವಿಡೆಂಟ್ ನ ನೋಡೋದಕ್ಕಿರ್ಬೋದು. ಮತ್ತೆ ಈಗ ಡೈರೆಕ್ಟರ್ಸ್ ಯಾಕೆ ಮೀಟಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ ಅನ್ಕೊಳ್ಳಿ, ಸೊ ಅದನ್ನ ವೆರಿಫೈ ಮಾಡಿ ಅದನ್ನ ಅಪ್ರೂವ್ ಮಾಡ್ಬೇಕಾಗಿರೋದೇ ಡೈರೆಕ್ಟರ್ಸ್ ಅಲ್ವಾ. ಈಗ ಲಾಸ್ಟ್ ಚಾಪ್ಟರ್ ಅಲ್ಲಿ ಡೈರೆಕ್ಟರ್ಸ್ ಬಗ್ಗೆ ನಾವು ನೋಡಿದ್ವಿ. ಸೊ ಅದನ್ನ ಮಾಡೋದಕ್ಕೇನೆ ಏನೋ ಇವರು ಡೈರೆಕ್ಟರ್ಸ್ ಮತ್ತೆ ಶೇರ್ ಹೋಲ್ಡರ್ಸ್ ಒಂದೇ ಕಡೆ ಗ್ಯಾದರ್ ಆಗ್ತಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಏನು ಈಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಒಂದು ಮೀಟಿಂಗ್ ಅಲ್ಲಿ ಅಂದ್ರೆ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಇನ್ನ ಡಿಸ್ಕಸ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗುತ್ತೆ. ಸೊ ಇದಿಷ್ಟೇ ಏನೋ ಮೀನಿಂಗ್ ಅಷ್ಟೇನೆ ಕಾರ್ಪೊರೇಟ್ ಮೀಟಿಂಗು. ಕಂಪ್ನಿನಲ್ಲಿ ಮೀಟಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಕಂಪನಿ ಗ್ರೋತ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿರ್ಬೋದು, ಇಲ್ಲ ಹೊಸ ಪ್ರಾಜೆಕ್ಟ್ ನ ತಗೊಳ್ಳೋಣ ಅನ್ನೋದಿರ್ಬೋದು. ಸೊ ಈ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಿ ಅವ್ರ ಒಪಿನಿಯನ್ ನ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೊಸ ಪ್ರಾಜೆಕ್ಟ್ ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ 4-5 ಜನ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಇದು ನಮ್ ಕೈಯಲ್ಲಿ ಪಾಸಿಬಲ್ ಆಗತ್ತಾ, ಇದರಿಂದ ನಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಮತ್ತೆ ಕೆಲಸ ನಮ್ಗೆ ಎಷ್ಟು ಬೀಳುತ್ತೆ, ಪ್ರತಿ ಒಂದನ್ನು ಡಿಸ್ಕಸ್ ಮಾಡಿ ಆಮೇಲೆ ಫೈನಲೈಸ್ ಮಾಡೋದು. ಸೊ ಇದು ಮೀನಿಂಗು. ನೆಕ್ಸ್ಟ್ ಶೇರ್ ಹೋಲ್ಡರ್ ಮೀಟಿಂಗ್ ಅಂಡ್ ಬೋರ್ಡ್ ಮೀಟಿಂಗ್ ಅಂತ ಏನ್ ನೋಡೋಣ. ಶೇರ್ ಹೋಲ್ಡರ್ ಮೀಟಿಂಗ್ ಅಂದ್ರೆ ಒಂದ್ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ. ಇದ್ರಲ್ಲಿ ಓನರ್ಸ್ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಯಾವ್ದ್ರ ಬಗ್ಗೆ ಕುತ್ಕೊಂಡು ಡಿಸ್ಕಷನ್ ಮಾಡೋದು ಅಂದ್ರೆ ಪ್ರಾಫಿಟ್ ಬಗ್ಗೆ, ನಮ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋ ಬಗ್ಗೆ, ಆಮೇಲೆ ಡಿವಿಡೆಂಡ್ ಬಗ್ಗೆ. ಈಗ ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ ಅಂತ ಅದರಲ್ಲಿ ರಿಟರ್ನ್ಸ್ ಸ್ವಲ್ಪ ಡಿವಿಡೆಂಟ್, ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ಬೇಕಲ್ವಾ. ಸೊ ಎಷ್ಟು ಕೊಡ್ಬೇಕು ಅಂತ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಹೇಗ್ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ಅವನ್ನ ಇಟ್ಕೋಬೇಕಾ ಇಲ್ಲ ತೆಗೆದ್ ಬಿಡ್ಬೇಕಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಅದೇ ಬೋರ್ಡ್ ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಡೈರೆಕ್ಟರ್ಸ್ ಬಿಸ್ನೆಸ್ ಆಪರೇಷನ್ ಬಗ್ಗೆ, ಸ್ಟ್ರಾಟಜಿ ಬಗ್ಗೆ ಕುತ್ಕೊಂಡು ಡಿಸ್ಕಸ್ ಮಾಡೋದು, ಓಕೆನಾ? ಇವಾಗ ಮೀನಿಂಗ್ ನೋಡೋಣ. ಶೇರ್ ಹೋಲ್ಡರ್ ಮೀಟಿಂಗ್ಸ್ ಅಂದ್ರೆ ಎ ಮೀಟಿಂಗ್ ವೇರ್ ಓನರ್ಸ್ ಆಫ್ ದ ಕಂಪನಿ ಕಮ್ಸ್ ಟುಗೆದರ್ ಟು ಡಿಸ್ಕಸ್ ಕಂಪನಿ ಮ್ಯಾಟರ್ ಅಂಡ್ ಟೇಕ್ ಡಿಸಿಷನ್. ಏನು ಓನರ್ಸ್ ಆಫ್ ದ ಕಂಪನಿ ಅಂದ್ರೆ ಯಾರು? ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಬಂದು ಕಂಪನಿ ವಿಷಯನ ಮಾತಾಡ್ತಾರೆ. ಕುತ್ಕೊಂಡು ನನ್ನ ಹೆಂಡತಿ ಹೊಡೆದ್ಲು, ನನ್ ಗಂಡ ಹೊಡೆದ ಅಂತ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಮಾತಾಡಲ್ಲ. ಕಂಪ್ನಿ ಕಂಪ್ನಿ ವಿಷಯನ ಮಾತಾಡ್ತಾರೆ. ಮತ್ತೆ ಯಾವ ತರ ಇದನ್ನ, ಈಗ ಏನೋ ಲಾಸ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಸೊ ಇದನ್ನ ಯಾವ ತರ ನಾವು ಚೇಂಜ್ ಮಾಡ್ಬೋದು ಅಂತ ಚೆಕ್ ಮಾಡೋದಿರ್ಬೋದು. ಇವಾಗ ಇವ್ರ ಮೇನ್ ಪರ್ಪಸ್ ಏನ್ ಗೊತ್ತಾ, ಯಾಕೆ ಇವೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡೋದು ಅಂತ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅಪ್ರೂವಲ್ ಮಾಡೋದಕ್ಕೆ, ಆಮೇಲೆ ಡಿವಿಡೆಂಟ್ ಎಷ್ಟು ಕೊಡ್ಬೇಕು, ಡಿವಿಡೆಂಟ್ ನ ಎಷ್ಟು ಪರ್ಸೆಂಟ್ ಅಲ್ಲಿ ಕೊಡ್ಬೇಕು ಅಂತ ಚೆಕ್ ನೋಡೋದು. ಆಮೇಲೆ ಅಪ್ರೂವಲ್ ಆರ್ ರಿಮೂವಲ್ ಆಫ್ ಡೈರೆಕ್ಟರ್ಸ್. ನಾನು ಅಂದಲ್ಲ, ಒಂದು ಪ್ರಾಫಿಟ್ ಬಂದಾಗ ಏನ್ ಮಾಡ್ತಾರೆ, ಅದೇ ಡೈರೆಕ್ಟರ್ ನ ಇಟ್ಕೋತಾರೆ. ಏನಾದ್ರು ಕಂಟಿನ್ಯೂಸ್ ಲಾಸ್ ಬರ್ತಾ ಇದ್ರೆ ಈ ಡೈರೆಕ್ಟರ್ ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಸೊ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಲ್ಲಿ ಇಷ್ಟು ಕೆಲಸನ ಮಾಡ್ತಾರೆ. ಏನು ಶೇರ್ ಹೋಲ್ಡರ್ಸೇ ಓನರ್ ಆಫ್ ದ ಕಂಪನಿ. ಇಲ್ಲಿ ಡಿಸಿಷನ್ ಹೇಗ್ ತಗೋತಾರೆ ಅಂತ ವೋಟಿಂಗ್ಸ್ ಮೂಲಕ ತಗೋತಾರೆ. ಜಗಳ ಆಡೋದಿಲ್ಲ, ಬಿಗ್ ಬಾಸ್ ಅಲ್ಲಿ ಜಗಳ ಆಡೋದ, ವೋಟಿಂಗ್ಸ್ ಮೂಲಕ ತಗೋತಾರೆ. ಎಷ್ಟು ಜನ ಈಗ ಏನೋ ಡೈರೆಕ್ಟರ್ಗೆ ರಿಮೂವ್ ಮಾಡ್ಬೇಕಂದ್ರೆ ಎಷ್ಟು ಜನ ವೋಟ್ ಕೊಡ್ತೀರ, ಮಾಡಬಾರ್ದು ಅಂದ್ರೆ ಎಷ್ಟು ಜನ ಕೊಡ್ತೀರ ಅಂತ ವೋಟಿಂಗ್ಸ್ ಮೇಲೆ ತಗೊಳ್ಳೋದು, ಓಕೆನಾ? ಇದಿಷ್ಟು ಏನು ಶೇರ್ ಹೋಲ್ಡರ್ಸ್ ಮೀಟಿಂಗು. ಶೇರ್ ಹೋಲ್ಡರ್ಸೇ ಕುತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಏನ್ ಡಿಸ್ಕಸ್ ಮಾಡ್ತಾರೆ ಶೇರ್ ಹೋಲ್ಡರ್ಸು? ಪ್ರಾಫಿಟ್ ಮತ್ತೆ ಲಾಸ್ ಬಗ್ಗೆ, ಆಮೇಲೆ ಡಿವಿಡೆಂಟ್ ಎಷ್ಟು ಕೊಡ್ಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಡೈರೆಕ್ಟರ್ ನ ಕೆಲ್ಸದಲ್ಲಿ ಇಟ್ಕೋಬೇಕಾ ಇಲ್ಲ ತೆಗ್ದಾಕ್ಬೇಕಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್. ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಇಲ್ಲಿ ಡೈರೆಕ್ಟರ್ಸ್ ಕುತ್ಕೊಂಡು ಮೀಟಿಂಗ್ ಮಾಡ್ತಿರೋದು. ಎ ಮೀಟಿಂಗ್ ವೇರ್ ಡೈರೆಕ್ಟರ್ ಆಫ್ ದ ಕಂಪನಿ ಮೀಟ್ ಟು ಮ್ಯಾನೇಜ್ ಡೇ ಟು ಡೇ ಬಿಸ್ನೆಸ್ ಅಂಡ್ ಟೇಕ್ ಪಾಲಿಸಿ ಡಿಸಿಷನ್.
ಏನ್ ಮಾಡ್ತಾನೆ, ಡೇ ಟು ಡೇ ಯಾವ ತರ ಅಂದ್ರೆ ಡೇ ಟು ಡೇ ಎಕ್ಸ್ಪೆನ್ಸಸ್ ನ ಹೇಗ್ ಮ್ಯಾನೇಜ್ ಮಾಡೋದು, ಲೋನ್ ನ ಹೇಗೆ ಅಪ್ರೂವಲ್ ಮಾಡ್ಕೊಳ್ಳೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಈಗ ಪ್ರಾಫಿಟ್ ಆಗಿದೆ ಅಂದ್ರೆ ಆ ದುಡ್ಡನ್ನ ಎಲ್ಲೋಗಿ ಇನ್ವೆಸ್ಟ್ ಮಾಡ್ಬೇಕು, ಮತ್ತೆ ನಮ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಎಂಪ್ಲಾಯ್ನ ಹೈಯರ್ ಮಾಡ್ಕೋಬೇಕಾ ಬೇಡವಾ, ಯಾವ ತರ ಕಂಪನಿ ಗ್ರೋತ್ಗೆ ಯಾವ ತರ ಸ್ಟ್ರಾಟಜಿಸ್ ನ ಯೂಸ್ ಮಾಡಬೇಕು, ಪ್ರತಿ ಒಂದು ಕೂಡ ಯಾರ ಕೈಯಲ್ಲಿ ಇರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೈಯಲ್ಲಿ ಇರುತ್ತೆ, ಅವೇ ಅದನ್ನೆಲ್ಲ ಅಪ್ರೂವಲ್ ಮಾಡೋದು. ಈಗ ಏನಂದ್ರೆ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ನ ಏನು ಯಾವ ತರ ಓಡಿಸ್ಬೇಕು ಅಂತ ನೋಡಿ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಬಿಸ್ನೆಸ್ ನ ರನ್ ಮಾಡ್ತಾರೆ. ಇವಾಗ ಅರ್ಥ ಆಯ್ತಲ್ಲ ಏನು ಶೇರ್ ಹೋಲ್ಡರ್ಸ್ ಅಂಡ್ ಬೋರ್ಡ್ ಮೀಟಿಂಗ್ ಅಂದ್ರೆ ಶೇರ್ ಹೋಲ್ಡರ್ ಮೀಟಿಂಗ್ ಅಂಡ್ ಬೋರ್ಡ್ ಮೀಟಿಂಗ್ ಅಂತ ಅರ್ಥ ಆಯ್ತಲ್ಲ. ಇವಾಗ ನೆಕ್ಸ್ಟ್